MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. 3 ದಿನಗಳ ಕಾಲ ನಡೆದಂತಹ ಶಾಸಕರ ಜೊತೆಗಿನ ಸುರ್ಜೇವಾಲಾ ಸಭೆ ಮುಕ್ತಾಯವಾಗಿದೆ. ಮುಂದಿನ ಬಾರಿಯೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಲಿಂಗಾಯತ ಸಮುದಾಯಕ್ಕೆ ಹೆಚ್ಚಿನ ಅವಕಾಶಕ್ಕೆ ಮನವಿಯನ್ನು ನೀಡಲಾಗಿದೆ. ತನ್ನ ಪರ ಘೋಷಣೆ ಕೂಗಿದವರ ವಿರುದ್ಧ DCM DK ಗರಂ ಆಗಿದ್ದಾರೆ. ಇದೆಲ್ಲವನ್ನೂ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. 3 ದಿನಗಳ ಕಾಲ ಶಾಸಕರ ಜೊತೆ ಸುರ್ಜೇವಾಲಾ ನಡೆಸಿದ 1-to-1 ಸಭೆ ಮುಕ್ತಾಯವಾಗಿದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ 3 ದಿನಗಳ ಕಾಲ ನಡೆದ ಸಭೆಯಲ್ಲಿ ಸುಮಾರು 40 ಶಾಸಕರ ಅಹವಾಲು ಸ್ವೀಕರಿಸಿದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯ, BM ನರೇಂದ್ರ ಸ್ವಾಮಿ ವಿದೇಶ ಪ್ರವಾಸದಲ್ಲಿದ್ದು ಭೇಟಿ ಸಾಧ್ಯವಾಗಿಲ್ಲ. ಸೋಮವಾರ ಮತ್ತೆ ಬೆಂಗಳೂರಿಗೆ ಆಗಮಿಸಲಿರುವ ಸುರ್ಜೇವಾಲಾ ಇನ್ನುಳಿದ ಶಾಸಕರ ಸಮಸ್ಯೆ ಆಲಿಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಜೊತೆ ಹಲವು ವಿಚಾರ ಚರ್ಚೆ ನಡೆದಿದೆ. ಪಕ್ಷ ಸಂಘಟನೆ ಸಂಬಂಧ ಹಲವು ಸಲಹೆಗಳನ್ನ ಪಡೆಯಲಾಗಿದೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುರ್ಜೇವಾಲಾ ಭೇಟಿ ಬಳಿಕ ಮಾತನಾಡಿದ ಅವರು, ಸಿಎಂ DCM ನೇತೃತ್ವದಲ್ಲಿ ಸರ್ಕಾರ ಉತ್ತಮವಾಗಿ ನಡೆಯುತ್ತಿದೆ. ಮುಂದಿನ ಬಾರಿಯೂ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿದ್ದಾರೆ. ಸುರ್ಜೇವಾಲಾ ಭೇಟಿಗೆ ಲಿಂಗಾಯತ ನಾಯಕರ ನಿಯೋಗ ಸಮಯ ಕೇಳಿದೆ. ಲಿಂಗಾಯತ ಸಮುದಾಯಕ್ಕೆ ಸಂಘಟನೆಯಲ್ಲಿ ಹೆಚ್ಚಿನ ಅವಕಾಶಕ್ಕೆ ಮನವಿ ಮಾಡಿದೆ. ವಿನಯ್ ಕುಲಕರ್ಣಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನ ತೆರವಾದ್ರೆ ಸಮುದಾಯಕ್ಕೆ ನೀಡಿ ಅಂತ ಮನವಿ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ನಿಯೋಗ ಮನವಿ ಮಾಡಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನ ಆರೋಪಿಯಾಗಿರುವ ವಿನಯ್ ಕುಲಕರ್ಣಿ ಪ್ರಕರಣ ಸಂಬಂಧ ಸದ್ಯ ಜೈಲಿನಲ್ಲಿದ್ದಾರೆ. ತನ್ನ ಪರ ಜೈಕಾರ ಹಾಕ್ತಿರೋ ಆಪ್ತ ಶಾಸಕರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಗರಂ ಆಗಿದ್ದಾರೆ. ಪಕ್ಷದಲ್ಲಿ ಶಿಸ್ತು ಮುಖ್ಯ. ಇಕ್ಬಾಲ್ಗೆ ನೋಟಿಸ್ ಕೊಟ್ಟಿದ್ದೀನಿ, ಬೇರೆಯವರಿಗೂ ಕೊಡ್ತೀನಿ. ಸಿಎಂ ಇರಬೇಕಾದ್ರೆ ಬೇರೆಯವರ ಅಪಸ್ವರ ಏಕೆ ಅಂತ ಕೆಂಗಣ್ಣು ಬೀರಿದ್ದಾರೆ. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟು. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಒಂದ್ ಕಡೆ ಇಕ್ಬಾಲ್ ಹುಸೇನ್ ಮುಂದಿನ ಸಿಎಂ ಕೂಗೆಬ್ಬಿಸಿದ್ರೆ, ಇತ್ತ ಶಾಸಕ BR ಪಾಟೀಲ್ ನಿನ್ನೆ ಸಿದ್ದರಾಮಯ್ಯರನ್ನ ಲಾಟ್ರಿ ಸಿಎಂ ಅಂತ ಹೇಳಿದ್ರು. ಆದ್ರೆ ಒಂದೇ ರಾತ್ರಿಗೆ ಉಲ್ಟಾ ಹೊಡೆದಿದ್ದಾರೆ. ಈಗ ಸಿದ್ದರಾಮಯ್ಯ ಮಾಸ್ ಲೀಡರ್ ಅಂತ ಗುಣಗಾನ ಮಾಡಿದ್ದಾರೆ. ಅವರು ಲಕ್ಕಿ ಲಾಟ್ರಿ ಇತ್ತು, CM ಆದ್ರು ಅಂತ ಹೇಳಿದೆ. ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿದ್ದು ಸಂಪೂರ್ಣ ತಪ್ಪು. ಅವರೊಬ್ಬ ಮಾಸ್ ಲೀಡರು, ಅವರಿಗೆ ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನನಗಿಲ್ಲ. ಇತ್ತ ವಿಪಕ್ಷ ನಾಯಕ R ಅಶೋಕ್ ಟ್ವಿಟರ್ನಲ್ಲಿ ಸಿದ್ದರಾಮಯ್ಯರನ್ನ ಲೇವಡಿ ಮಾಡಿದ್ದಾರೆ. ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಟ್ಟು ಪುಟ್ಟಿಗೆ ಹಾಕಿಕೊಳ್ಳೋದು ಬಿಟ್ಟು ರಾಜೀನಾಮೆ ಕೊಡಿ ಅಂತ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಅಲ್ಲದೆ ಶಾಸಕರ ಹೇಳಿಕೆಗಳನ್ನೇ ಅಸ್ತ್ರ ಮಾಡಿಕೊಂಡು ಕುಟುಕಿರೋ R ಅಶೋಕ್ ಬದಲಾವಣೆ ಇರೋದಕ್ಕೆ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ, ಇದು ಪಕ್ಕಾ ನ್ಯೂಸ್ ಎಂದಿದ್ದಾರೆ. ಇದಕ್ಕೆ ಅಶೋಕ್ ಜ್ಯೋತಿಷಿ ಆಗ್ಲಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ತಿರುಗೇಟನ್ನ ನೀಡಿದ್ದಾರೆ. ಬದಲಾವಣೆ ಇಲ್ಲ ಅಂದರೆ ಯಾಕೆ ಚರ್ಚೆ ಮಾಡಬೇಕು, ಯಾಕೆ ಸಮಾಧಾನ ಮಾಡಬೇಕು? ಆ್ಯಸ್ ಯೂಶುವಲ್ ನಡ್ಕೊಂಡು ಹೋಗ್ತೈತೆ. ಬದಲಾವಣೆ ಇರೋದಕ್ಕೆ ಸುರ್ಜೇವಾಲಾನು ಕೂಡ ಬಂದಿರೋದು. ಎಲ್ಲರಿಗೂ ಸಮಾಧಾನ ಮಾಡಿ ಪಾರ್ಟಿ ಹೈಕಮಾಂಡ್ ಯಾರು ಹೇಳುತ್ತೋ ಅವ್ರಿಗೆ ನೀವೆಲ್ಲ ಜೈ ಅನ್ಬೇಕು ಅಂತ ಹೇಳೋಕ್ಕೋಸ್ಕರ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ. ಇದು ಪಕ್ಕಾ ನ್ಯೂಸ್. ಈಗ R ಅಶೋಕ್ ಅವರು ಅದನ್ನ ಹೆಂಗೆ ಸರಿ ಮಾಡ್ಕೊತಾರೆ ಅಂತ ಮೋಸ್ಟ್ಲಿ R ಅಶೋಕ್ ಅವ್ರ ಕುರ್ಚಿ ಸೆಪ್ಟೆಂಬರ್ವರೆಗೂ ಭದ್ರವಾಗಿರುತ್ತಾ ಇಲ್ಲ 2-3 ದಿನದಲ್ಲಿ ಕಳ್ಚೋಗುತ್ತಾ ಅಂತ ನಾನು R ಅಶೋಕ್ ಅವ್ರನ್ನ ಕೇಳ್ತೀನಿ. ಸೊ ದಯವಿಟ್ಟು ಲೈಫಲ್ಲಿ ಹಾಳಾಗೋ ಐಡಿಯಾಗಳು ಬೇಕು ಅಂದರೆ ಒಮ್ಮೆ R ಅಶೋಕ್ ಜ್ಯೋತಿಷಾಲಯ ಪದ್ಮನಾಭನಗರಕ್ಕೆ ಭೇಟಿ ಕೊಡಿ. ಬಿಜೆಪಿ ಮನೆಯಲ್ಲೂ ಕೂಡ ಬದಲಾವಣೆ ಬೇಗುದಿ ಬೇಯುತ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರವಾಗಿ ಒಳಗೊಳಗೆ ಕುದಿಯುತ್ತಿದೆ. ಅಸಮಾಧಾನಿತರ ಸಮಾಧಾನ ಪಡಿಸಲು ನಾನಾ ಕಸರತ್ತು ನಡೆಯುತ್ತಿದೆ. ರಾಜ್ಯ ನಾಯಕರನ್ನ ಕರೆದು ಬುದ್ಧಿವಾದ ಹೇಳಿದ್ದ RSS ನಾಯಕರು ರಾಜ್ಯ ನಾಯಕತ್ವದ ವಿರುದ್ಧ ಮುನಿಸಿಕೊಂಡವರನ್ನು ಕರೆಸಿಕೊಂಡು ಕಿವಿಮಾತು ಹೇಳಿದ್ದಾರೆ. ಕಳೆದ ವಾರ ಅಸಮಾಧಾನಿತ ತಂಡದ ಪೈಕಿ ಕೆಲವರನ್ನ ಕರೆಸಿಕೊಂಡಿದ್ದ RSS ನಾಯಕರು ಮುಂದಿನ ಭವಿಷ್ಯದ ಬಗ್ಗೆ ಚಿಂತಿಸುವಂತೆ ಬುದ್ಧಿಮಾತು ಹೇಳಿದ್ದಾರೆ. 2-3 ಮಾದರಿಯ ಸಲಹೆಗಳನ್ನ ಅಸಮಾಧಾನಿತರ ಸದಸ್ಯರು ನೀಡಿದ್ದಾರೆ ಎನ್ನಲಾಗಿದೆ.
ಇದರ ನಡುವೆ ಅಸಮಾಧಾನಿತರ ಮುನಿಸು ತಣಿಸಲೆಂದೇ ಕುಮಾರ್ ಬಂಗಾರಪ್ಪ ಸೇರಿದಂತೆ ಯತ್ನಾಳ್ ಮಿತ್ರ ಮಂಡಳಿ ಯತ್ನಾಳ್ ಮನವೊಲಿಸೋ ಪ್ರಯತ್ನ ಮಾಡಿತ್ತು. ಆದಾಗ್ಯೂ ಯತ್ನಾಳ್ ಬಹಿರಂಗ ಹೇಳಿಕೆ ನೀಡಿದ್ರು. ವಿಜಯೇಂದ್ರರನ್ನ ಮುಂದುವರಿಸಿದ್ರೆ ಹೊಸ ಪಕ್ಷ ಕಟ್ಟುತ್ತೇವೆಂಬ ಅರ್ಥದಲ್ಲಿ ಮಾತನಾಡಿದ್ದಾರೆ. ವಿಜಯೇಂದ್ರನೇ ಮುಂದುವರಿಸ್ತೀನಿ ಅಂತ ಹೇಳಿ BJP ನಿರ್ಣಯ ಮಾಡಿದ್ರೆ ನಾವು ಮತ್ತೊಂದು ವಿಚಾರ ಮಾಡ್ತೀವಿ. ಹಿಂದುತ್ವ ಆಧಾರದ ಮೇಲೆ ಒಂದು ಪ್ರಾದೇಶಿಕ ಪಕ್ಷದ ಬಗ್ಗೆ ಚಿಂತನೆ ಪ್ರಾರಂಭ ಮಾಡ್ತೀವಿ. ಅವ್ರೇನೋ ತೆಗೆದ್ರಂದರೆ ಮುಂದೆ ಅವ್ರು ತೆಗೆದ ಮ್ಯಾಗ ಎಲ್ಲ ಗೇಟ್ಗಳು ಓಪನ್ ಹಾಕೋತ ಹೋಗ್ಬಿಡ್ತಾರೆ. ಸಲಹೆ ಕೊಟ್ರು ಬಹಿರಂಗ ಹೇಳಿಕೆ ನೀಡಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ ಪ್ರತ್ಯೇಕ ತಂಡ ಯತ್ನಾಳ್ ಜೊತೆ ಇನ್ಮುಂದೆ ರಾಜಕೀಯ ಚರ್ಚೆಯೇ ಬೇಡ ಎಂಬ ನಿರ್ಧಾರಕ್ಕೆ ಬಂದಿದೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಎಂದಿದ್ಯಾರು ಅಂತ ಪ್ರಶ್ನಿಸುವ ಮೂಲಕ ವಿರೋಧಿ ಬಣ ಸಂದೇಶ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.